Hello, hi, namaskara. Welcome back to my YouTube channel. ಸೊ ನೆನ್ನೆ ಕಮ್ಯುನಿಟಿಲಿ ಪೋಸ್ಟ್ ಮಾಡಿದೆ ರಿವ್ಯೂ ಕಮ್ಮಿಂಗ್ ಸೂನ್ ಆನ್ ದಿಸ್ ಪ್ರಾಡಕ್ಟ್ಸ್ ಅಂತ ಅಂದ್ಬಿಟ್ಟು ಪರ್ಚೇಸ್ ಮಾಡಿದ್ದು ಪ್ರಾಡಕ್ಟ್ಸ್ಗಳು ಯಾವುದು ಅಂದರೆ ಒಂದು ಮಾರ್ಸ್ ಲಿಪ್ಸ್ಟಿಕ್ ಪ್ಯಾಲೆಟ್, ಇನ್ನೊಂದು ಮಾರ್ಸ್ದೇನೆ ಹೈಲೈಟರ್ ಟೈಪ್ ಲಿಕ್ವಿಡ್, ಇನ್ನೊಂದು ಬ್ಲೂ ಹೆವನ್ದು ಐಬ್ರೋ ಡಿಫೈನರ್ ತೊಗೊಂಡೆ. ಇದು ಮಾರ್ಸ್ ಕಂಪ್ನಿದು ನನಗೆ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ತುಂಬ ರಿವ್ಯೂಸ್ಗಳು ನೋಡ್ತಾ ಇದೆ. ಮೇನ್ ಇದು ಯಾಕೆ ತೊಗೊಂಡೆ ಅಂದರೆ ಇಟ್ ಈಸ್ ಅನ್ ಇಂಡಿಯನ್ ಪ್ರಾಡಕ್ಟ್, ಡೆಲ್ಲಿಲಿ ಮ್ಯಾನುಫ್ಯಾಕ್ಚರ್ ಆಗೋದು. ಮೋರ್ ಓವರ್ ಇದ್ರದ್ದು ರೇಂಜ್ ಏನು ಅಂದರೆ 199ಇಂದ 500-600 ಒಳಗಡೆನೆ ರೇಂಜ್ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಹೇಗಿದೆ ಅಂತ ನಾನು ಸ್ವಲ್ಪ ನೋಡಬೇಕಿತ್ತು, ಯಾಕಂದರೆ ಇದು ಇನ್ಸ್ಟಾಗ್ರಾಮಲ್ಲಿ ನೀವು ಚೆಕ್ ಮಾಡ್ಬೋದು. ರೀಚ್ ಮಾರ್ಸ್ ಅಂತ ಅವ್ರದ್ದು ಇದೆ, ತುಂಬ ಚೆನ್ನಾಗಿದೆ. ಪ್ಯಾಕೇಜಿಂಗ್ ಎಲ್ಲ ಹೆಂಗಿದೆ ಅಂದರೆ ಲೈಕ್ ಪ್ರೊಫೆಷ್ನಲ್ ಆಗಿ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ನಾನು 2-3 ಪ್ರಾಡಕ್ಟ್ಸ್ಗಳನ್ನ ಫಸ್ಟ್ ನೋಡೋಣ, ಹೇಗೆ ಅನಿಸುತ್ತೆ, ಅದನ್ನ ನೋಡಿಬಿಟ್ಟು ನೆಕ್ಸ್ಟ್ ಬೇರೆ ಪರ್ಚೇಸಿಂಗ್ ಮಾಡೋಣ ಅಂದ್ಬಿಟ್ಟು ಫಸ್ಟಿಗೆ ಈ ಪ್ಯಾಲೆಟ್ನ ತಗೊಂಡೆ. ನಂಗೆ ಡೆಲಿವರ್ ಆಗಿದೆ ನಿನ್ನೆ, ಯಾವುದು ಓಪನ್ ಮಾಡಿಲ್ಲ, ಜಸ್ಟ್ ಪ್ಯಾಕ್ ಮಾತ್ರ ಓಪನ್ ಮಾಡಿದ್ದೀನಿ. ಇದೆಲ್ಲ ಏನು ಓಪನ್ ಮಾಡಿಲ್ಲ, ಮುಂದೆನೇ ಫಸ್ಟ್ ರಿವ್ಯೂ ಮಾಡಬೇಕು ಅಂತ ನಾನೇನು ಓಪನ್ ಮಾಡಿಲ್ಲ. ನೋಡೋಣ ಇಂಪ್ರೆಷನ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಆಸ್ ಎ ಪ್ರೊಫೆಷನಲ್ ಆರ್ಟಿಸ್ಟ್ ನನಗೆ ತುಂಬ ಕಾಸ್ಮೆಟಿಕ್ಸ್ಗಳು ಬೇಕಾಗುತ್ತೆ, ಬಟ್ ಇದರಲ್ಲಿ ಎಲ್ಲ ಕಲರ್ಸ್ಗಳು ಚೆನ್ನಾಗಿತ್ತು. ಎಷ್ಟು ಲಿಪ್ಸ್ಟಿಕ್ ಶೇಡ್ಸ್ ಇದ್ರೂ ನಾನು ಮಿಕ್ಸ್ ಆಗೋದಿಲ್ಲ. ಇದು ಅಕಸ್ಮಾತ್ ನನಗೆ ಚೆನ್ನಾಗಿ ಅನ್ಸಿದ್ರೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋಕ್ಕೆ, ನಾವೇ ಎಲ್ಲ ಮಿಕ್ಸ್ ಮಾಡಿಕೊಂಡು ಬೇರೆ ಶೇಡ್ಸ್ಗಳನ್ನ ಕ್ರಿಯೇಟ್ ಮಾಡೋಕ್ಕೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಫಸ್ಟಿಗೆ ಇದನ್ನೇ ಟ್ರೈ ಮಾಡೋಣ ಅಂತ ತಗೊಂಡೆ. ಪ್ಯಾಕೇಜ್ ಇಸ್ ವೆರಿ ಗುಡ್, ತುಂಬ ಚೆನ್ನಾಗಿ ಪ್ಯಾಕೇಜಿಂಗ್ ಇದೆ ಇವ್ರದ್ದು. ಓ ಗಾಡ್, ಸಿ ಓಕೆ, ನಿಮಗೆ ಲಿಪ್ ಬ್ರಷು ಬರ್ತಾ ಇದೆ ಇದ್ರ ಜೊತೆಗೆ, ಆ್ಯಂಡ್ ಸ್ಪೂಲಿ ಟೈಪ್ ಇದೆ. ಇದರಲ್ಲಿ ನಿಮಗೆ ಈ ಶೇಡ್ಸ್ ಎಲ್ಲ ನಮಗೆ ಏನಕ್ಕೂ ಅಷ್ಟೊಂದಾಗಿ ಯಾರು ಕೇಳಲ್ಲ, ಯಾರು ಹಾಕೊಳ್ಳಲ್ಲ. ಬಟ್ ಇದ್ರ ಜೊತೆಗೆ ಬೇರೆ ಶೇಡ್ಸ್ಗಳನ್ನ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಈ ಸ್ಪೂಲಿ ಇದೆ. ತೊಗೊಂಡ್ಬಿಟ್ಟು ನೀವು ಒಂದು ಪ್ಯಾಲೆಟಲ್ಲಿ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ನಿಮ್ದು ಓನ್ ಶೇಡ್ಸ್ನ ಕ್ರಿಯೇಟ್ ಮಾಡ್ಬೋದು. ದಟ್ ಈಸ್ ವೆರಿ ಗುಡ್. ಓಕೆ, ನಾನು ಇದರಲ್ಲಿ ಈಗ ಯಾವುದಾದ್ರು ಸ್ವಲ್ಪ ಡಾರ್ಕ್ ಕಲರ್ನ ಅಪ್ಲೈ ಮಾಡಿ ನೋಡ್ತೀನಿ ಹೇಗೆ ಅನ್ಸುತ್ತೆ ಅಂತ. ಸೊ ನಾನೀಗ ಈ ರೆಡ್ನ ಹಚ್ತೀನಿ. ಸೀರಿಯಸ್ಲಿ ಇಟ್ ಈಸ್ ಟೂ ಗುಡ್, ತುಂಬ ಚೆನ್ನಾಗಿದೆ. ಜಸ್ಟ್ ಫಾರ್ 299, 2, 4, 6, 8, 10, 12, 16 ಶೇಡ್ಸ್. ಓ ಮೈ ಗಾಡ್, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಲಿಪ್ ಶೇಡ್ಸ್ ಅಲ್ಲದೆ ಯು ಕ್ಯಾನ್ ಟ್ರೈ ದಿಸ್ ಫಾರ್ ಯರ್ ಬ್ಲಷ್ ಆಗಿ ನೀವು ಯೂಸ್ ಮಾಡ್ಬೋದು, ಆ್ಯಂಡ್ ಆಲ್ಸೋ ಕಾಂಟೋರಿಂಗಿಗೂ ನೀವು ಯೂಸ್ ಮಾಡ್ಬೋದು, ಐ ಶ್ಯಾಡೋಗೆ ಯೂಸ್ ಮಾಡ್ಬೋದು. ತುಂಬ ಥರ ಮಲ್ಟಿಪರ್ಪಸ್ ಇದೆ. ಇಟ್ ಈಸ್ ಮೋಸ್ಟ್ ರೆಕಮೆಂಡೇಬಲ್ ಅಂತ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಯಾಕಂದರೆ ಇಷ್ಟು ಕಮ್ಮಿಗೆ ಹೇಗಿರುತ್ತೋ ಅಂತ ಅಂದ್ಕೊಂಡಿದ್ದೆ. ಬಟ್ ವೆರಿ ನೈಸ್. ಮೇಯ್ನ್ ಆಗಿ ಪಿಗ್ಮೆಂಟೇಷನ್ ಹೇಳಬೇಕು ಅಂತ ಅಂದರೆ ತುಂಬ ಚೆನ್ನಾಗಿದೆ. ಸ್ವ್ಯಾಚ್ ಮಾಡಿ ತೋರಿಸ್ತೀನಿ. ಇದು ಪರ್ಪಲ್, ನೈಸ್. ತುಂಬ ಶೇಡ್ಸ್ಗಳು ಡಿಫ್ರೆಂಟ್ ಆಗಿದೆ, ನನಗೆ ಇಷ್ಟ ಆಯಿತು. ಕಾಲೇಜ್ ಗರ್ಲ್ಸ್ಗಂತೂ ತುಂಬ ವರ್ತ್ ಅಂತ ಹೇಳ್ಬೋದು. ಸೊ ಫೈನಲ್ ಆಗಿ ಹೇಳಬೇಕು ಅಂದರೆ ಇಟ್ ಈಸ್ ಟೋಟಲಿ ರೆಕಮೆಂಡೇಬಲ್, ಬಜೆಟ್ ಫ್ರೆಂಡ್ಲಿ. ಸೊ ಗೋ ಫಾರ್ ಇಟ್. ಸೊ ನೆಕ್ಸ್ಟ್ ಒನ್ ಬಂದುಬಿಟ್ಟು ಮಾರ್ಸ್ ಅವ್ರದ್ದೇನೆ ಲಿಕ್ವಿಡ್ ಐ ಶ್ಯಾಡೋ. ಸಿ ದ ಪ್ಯಾಕೇಜ್, ಎಷ್ಟು ಟ್ರೆಂಡಿಯಾಗಿ ಪ್ರೊಫೆಷ್ನಲ್ ಆಗಿ ಚೆನ್ನಾಗಿ ಮಾಡಿದ್ದಾರೆ, ನಂಗೆ ಇಷ್ಟ ಆಯಿತು. ಇದು ಬಂದು ಜಸ್ಟ್ ಫಾರ್ 199. ಓಕೆ, ಇದು ಹೇಗಿದೆ ನೋಡೋಣ. ಪಿಗ್ಮೆಂಟು ಮೇಯ್ನ್ ಆಗಿ ಇದ್ರ ಪಿಗ್ಮೆಂಟ್ ಚೆನ್ನಾಗಿರಬೇಕು. ಓ ಇಲ್ಲೊಂದಿದೆಯಾ,
ಯಾವ ಕಡೆಯಿಂದ ತೆಗೆದಪ್ಪ. ಓಕೆ, ವಾವ್, ಸಖತ್ ರಿಚ್ ಆಗಿ ಕಾಣ್ತಾ ಇದೆ. ನೈಸ್ ಪ್ಯಾಕೇಜಿಂಗ್. ಓಕೆ, ಇದು ನೀವು ಜಸ್ಟ್ ತಗೊಂಡು ಹಿಂಗೆ ಅಪ್ಲೈ ಮಾಡಿಕೊಂಡು ಒಂದೇ ಲೇಯರ್ ಮಾಡ್ಬೋದು. ಈಗ ಪ್ರೊಫೆಷ್ನಲ್ ಆಗಿ ಅಂತಂದರೆ ನಾವು ಹ್ಯಾಲೋ ಲುಕ್ಕು ಅಥವಾ ಸಮಥಿಂಗ್ ಗ್ಲಿಟರ್ ಲುಕ್ ಮಾಡಬೇಕಾದ್ರೆ ಅದ್ರ ಮೇಲೆ ಪಿಗ್ಮೆಂಟ್ ಬರೋಕ್ಕೋಸ್ಕರ ಎಲ್ಲ ಮೇಕಪ್ ಆದಮೇಲೆ ಗ್ಲಿಟರ್ ಎಲ್ಲ ಹಾಕಿರ್ತೀವಿ, ಅಲ್ಲಿ ಅಪ್ಲೈ ಮಾಡ್ತೀವಿ, ಅದನ್ನು ಎನ್ಹಾನ್ಸ್ ಆಗಿ ಕಾಣೋ ಥರ. ಸೊ ನೋಡೋಣ ಇದು ಹೇಗಿದೆ ಅಂತ. ಓ ವಾವ್, ನೋಡೋಣ, ಕಣ್ಣಿಗೆ ಹಚ್ಕೊಂಡು ನೋಡ್ತೀನಿ. ಇದ್ರದ್ದು ಪಿಗ್ಮೆಂಟೇಷನ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ. ನಾನು ಸ್ವಿಸ್ ಬ್ಯೂಟಿದೂ ಯೂಸ್ ಮಾಡಿದ್ದೀನಿ, ಅದ್ರಕ್ಕಿಂತ ಇದು ತುಂಬ ಚೆನ್ನಾಗಿದೆ. ಬಟ್ ಒಂದೇನು ಅನ್ನಿಸ್ತು ಅಂದರೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇದೆ, ಇನ್ನೊಂದು ಸ್ವಲ್ಪ ತಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ದಟ್ ಈಸ್ ನಾಟ್ ಅ ಮ್ಯಾಟರ್. ಹಾಕಿ ಒಂದು ಸ್ವಲ್ಪ ಹೊತ್ತಿಗೆನೇ ಒಣಗುತ್ತೆ ಚೆನ್ನಾಗಿ, ಅದೇನು ಪ್ರಾಬ್ಲಮ್ ಇಲ್ಲ. ದಿಸ್ ಈಸ್ ಆಲ್ಸೋ ತುಂಬ ಚೆನ್ನಾಗಿದೆ. 199ಗೆ ಇಟ್ ಈಸ್ ಗುಡ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಇದರಲ್ಲಿ ಹೇಳ್ದಂಗೆನೆ ಬೇರೆ ಇನ್ಸೈಟ್ ಅದರಲ್ಲೂ ಈ ಥರ ಶೇಡ್ಸ್ಗಳಿದೆ ಆ್ಯಂಡ್ ಸ್ವಿಸ್ ಬ್ಯೂಟಿಲಿದೆ, ಅದನ್ನು ಕಂಪೇರ್ ಮಾಡಿದ್ರೆ ಇಟ್ ಈಸ್ ಆ್ಯಕ್ಚುಲಿ ವೆರಿ ಗುಡ್ ಪಿಗ್ಮೆಂಟ್ ಇದೆ ಅಂತ ಹೇಳ್ಬೋದು. ಇಟ್ ಈಸ್ ಆಲ್ಸೋ ರೆಕಮೆಂಡೇಬಲ್. ಆ್ಯಂಡ್ ನಾನಂತೂ ಇದರಲ್ಲಿ ಇನ್ನೂ ಮೇ ಬಿ 2-3 ಶೇಡ್ಸ್ ಇನ್ನೂ ಇದೆ, ಅದನ್ನು ತೊಗೊತೀನಿ. ಆ್ಯಂಡ್ ಇದರಲ್ಲೂ ಈ ಪ್ಯಾಲೆಟಲ್ಲೂ ಇನ್ನೊಂದು ವರ್ಷನ್ ಇದೆ, ಅದರಲ್ಲಿ ಯೆಲ್ಲೋ ವೈಟ್ ಕಲರ್ ಅವೆಲ್ಲ ಇದೆ. ಅದರಲ್ಲಂತೂ ನಿಮಗೆ ಯೆಲ್ಲೋ ಅವೆಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಬೇರೆ ಶೇಡ್ಸ್ನ ಬಿಲ್ಡ್ ಮಾಡೋಕ್ಕೆ ಇನ್ನೂ ಚೆನ್ನಾಗಿದೆ. ನಾನು ಇದರಲ್ಲಿ ಸ್ವಲ್ಪ ನ್ಯೂಡ್ ಕಲರ್ಸ್ಗಳು ಚೆನ್ನಾಗಿತ್ತು ಅಂತ ಅಂದ್ಕೊಂಡು ನಾನು ಇದನ್ನು ಟ್ರೈ ಮಾಡಿದೆ. ಅದನ್ನು ನಾನು ತೊಗೊತೀನಿ, ಯಾಕಂದರೆ ನನಗೆ ಈ ಪ್ಯಾಲೆಟ್ ತುಂಬ ಇಷ್ಟ ಆಯಿತು. ಫೈನಲ್ ಆಗಿ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಬ್ಲೂ ಹೆವೆನ್ ಅವ್ರದ್ದು ಐಬ್ರೋ ಡಿಫೈನರು. ಅಪ್ ಟು 24 hours ಸ್ಟೇ, ಸ್ಮಚ್ ಪ್ರೂಫು, ವಾಟರ್ ಪ್ರೂಫು ಎಲ್ಲನೂ ಬರ್ತಿದ್ದಾರೆ. ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು. ದಿಸ್ ಇಸ್ ಆಲ್ಸೋ ಫಾರ್ ಜಸ್ಟ್ 175 rupees. ನಾನು ಐಬ್ರೋ ಡಿಫೈನರಲ್ಲಿ ಶುಗರ್ ಕಾಸ್ಮೆಟಿಕ್ಸ್ದು ಯೂಸ್ ಮಾಡಿದ್ದೀನಿ, ದಟ್ ಈಸ್ ಅಲ್ಟಿಮೇಟ್. ನೋಡೋಣ ಕಮ್ಮಿ ಇದರಲ್ಲಿ ಹೇಗೆ ಅನಿಸುತ್ತೆ, ಒಂದ್ಸತಿ ಟ್ರೈ ಮಾಡೋಣ. ವಾಟ್ ಈಸ್ ದ ಡಿಫ್ರೆನ್ಸ್, ಪಿಗ್ಮೆಂಟೇಷನ್ ಹೇಗಿದೆ ಅದನ್ನು ಟ್ರೈ ಮಾಡೋಣ ಅಂತ ತೊಗೊಂಡೆ. ಸೇಮ್ ಆಗೇ ಇದೆ. ಒಂದು ಸೈಡ್ ನಿಮಗೆ ಈ ಥರ ಡಿಫೈನ್ ಮಾಡೋ ವ್ಯಾಕ್ಸ್ ಸಿಗುತ್ತೆ, ಇನ್ನೊಂದು ಕಡೆ ಸ್ಪೂಲಿ ಇರುತ್ತೆ. ನಂಗೆ ಸ್ಪೂಲಿ ಸ್ವಲ್ಪ ಚಿಕ್ಕದು ಅನ್ನಿಸ್ತಿದೆ. ನಾಟ್ ಬ್ಯಾಡ್, ಚೆನ್ನಾಗಿದೆ. ಓಕೆ, ಈಗ ನೋಡೋಣ, ನಾನು ಐಬ್ರೋ ಡಿಫೈನ್ ಮಾಡಿ ತೋರಿಸ್ತೀನಿ. ಯು ಕ್ಯಾನ್ ಸಿ ದ ಡಿಫ್ರೆನ್ಸ್. ನಾನು ಈ ಕಡೆದು ಫಿಲ್ ಮಾಡಿದ್ದೀನಿ, ಈ ಕಡೆದು ಫಿಲ್ ಮಾಡಿಲ್ಲ. ಸೊ ಇದಕ್ಕೂ ಎಷ್ಟು ಚೇಂಜ್ ಇದೆ ನೋಡಿ. ಐಬ್ರೋ ಡಿಫೈನ್ ಮಾಡೋದ್ರಿಂದ ಎಷ್ಟು ಚೇಂಜಸ್ ಕಾಣುತ್ತೆ ನೋಡಿ. ಹಾಂ, ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ಅಷ್ಟೊಂದೇನು ನಂಗೆ ಇಷ್ಟ ಆಗಲಿಲ್ಲ, ಯಾಕಂದರೆ ಪಿಗ್ಮೆಂಟೇ ಇಲ್ಲ ಹೇಳಬೇಕು ಅಂದರೆ. ನೋಡಿ, ಈ ಥರ 2-3 ಸತಿ ಹಿಂಗೆ ಐಬ್ರೋ ಉಜ್ಜಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಪಿಗ್ಮೆಂಟ್ ಚೆನ್ನಾಗಿರಬೇಕಿತ್ತು. ಹಾಗಂತ ಮಾಡೋಕ್ಕೆ ಆಗಲ್ಲ ಅಂತೇನಿಲ್ಲ, ಮಾಡ್ಬೋದು, ನ್ಯಾಚುರಲ್ಲಾಗಿ ಮಾಡ್ಬೋದು. ಸ್ವಲ್ಪ ಈಗ ನಂದು ಐಬ್ರೋ ತುಂಬ ತಿಕ್ಕಾಗಿದೆ, ಬ್ಲ್ಯಾಕ್ ಕಲರ್ ಇದೆ. ಈಗ ನಾನು ಆ ಥರ 2-3 ಸತಿ ತುಂಬ ಸತಿ ಎಳೆಯೋದ್ರಿಂದ ಓವರಾಗಿ ಕಾಣುತ್ತೆ. ಸೊ ಅದಕ್ಕೆ ನ್ಯಾಚುರಲ್ ಆಗೇ ಮಾಡಬೇಕು. ನಂದಕ್ಕೆ ಜಾಸ್ತಿ ಮಾಡಿದ್ರೆ ನೋಡಿ ಈ ಥರ ಡಾರ್ಕಾಗಿ ಎದ್ದು ಕಾಣುತ್ತೆ. ಒಬ್ಬೊಬ್ಬರು ಅದನ್ನು ಇಷ್ಟಪಡೋದಿಲ್ಲ. ಹಾಗಾಗಿ ನನಗೆ ಪಿಗ್ಮೆಂಟ್ ವೈಸ್ ಹೇಳಬೇಕು ಅಂದರೆ ಇಟ್ ಈಸ್ 0, ನನಗೆ ಇಷ್ಟ ಆಗಲಿಲ್ಲ. ಬಟ್ 175 rupeesಗೆ ನಿಮಗೆ ಮಾಡ್ಕೊಬೋದು, ಗೊತ್ತಿರೋರಿಗೆ, ಲೈಟಾಗಿ ಡೈಲಿ ಮಾಡ್ಕೊಳ್ಳೋರಿಗೆ ಮಾಡ್ಬೋದು. ಆ ಥರ ಹ್ಯಾಂಡಲ್ ಮಾಡೋಕ್ಕೆ ತುಂಬ ಈಸಿ ಇದೆ, ನಾಟ್ ಎ ಪ್ರಾಬ್ಲಮ್. ಮಾಡ್ಬೋದು.
ಹಾಗಾಗಿ ನನಗೀಗ ತೊಗೊಂಡಿರೋ 3 ಪ್ರಾಡಕ್ಟ್ಸಲ್ಲಿ ದಿಸ್ ಇಸ್ ನಾಟ್ ವರ್ತ್ ಅಂತ ಅನ್ನಿಸ್ತು. ಫಸ್ಟಿಗೆ ಮಾರ್ಸ್ದು ಎಲ್ಲ ಪ್ರಾಡಕ್ಟ್ಸು ಒಟ್ಟಿಗೆ ತೊಗೊಳೋದು ಬೇಡ, ತೊಗೊಂಡು ಸುಮ್ಮನೆ ಇಷ್ಟ ಆಗಲಿಲ್ಲ ಅಂದರೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಅದಕ್ಕೋಸ್ಕರ ಒಂದೆರಡು ಪ್ರಾಡಕ್ಟ್ಸ್ಗಳನ್ನ ಟ್ರೈ ಮಾಡೋಣ ಅಂತ ತೊಗೊಂಡೆ. ಬಟ್ ಐ ಆಮ್ ಸೋ ಮಚ್ ಸ್ಯಾಟಿಸ್ಫೈಡ್ ವಿತ್ ದಿಸ್ ಪ್ರಾಡಕ್ಟ್ಸ್ ಆ್ಯಂಡ್ ಆಲ್ಸೋ ಇಟ್ ಈಸ್ ಮೇಡ್ ಇನ್ ಇಂಡಿಯಾ, ಅದಕ್ಕೋಸ್ಕರ. ಬಟ್ ಇದೊಂದಂತೂ ಐ ಡೋಂಟ್ ರೆಕಮೆಂಡ್, ಇದು ಅಷ್ಟು ಚೆನ್ನಾಗಿಲ್ಲ. ಬಟ್ ನೀವು ಈ ಬಜೆಟಲ್ಲಿ ಇದ್ದೀರಾ ಅಂದರೆ 175 rupees ಓಕೆ. ಬಟ್ ಐ ಪ್ರಿಫರ್ ಶುಗರ್ ಕಾಸ್ಮೆಟಿಕ್ಸ್, ತುಂಬ ಚೆನ್ನಾಗಿದೆ, ಅದನ್ನು ಟ್ರೈ ಮಾಡಿ. ಇವೆರಡು ಐ ಪರ್ಸ್ನಲಿ ಸಜೆಸ್ಟ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ಬೇರೆ ಪ್ರಾಡಕ್ಟ್ಸ್ಗಳನ್ನೂ ಮತ್ತೆ ನಾನು ಪರ್ಚೇಸ್ ಮಾಡಿ ರಿವ್ಯೂನ ಖಂಡಿತ ಮತ್ತೆ ಶೇರ್ ಮಾಡೇ ಮಾಡ್ತೀನಿ. ಯಾಕಂದರೆ ಎಲ್ಲ ಕಾಸ್ಮೆಟಿಕ್ಸು ಈ ಬ್ರ್ಯಾಂಡಲ್ಲಿ ಎಲ್ಲನೂ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಆ್ಯಂಡ್ ಎಲ್ಲ ಸ್ಕಿನ್ ಟೋನ್ಸಿಗೆ ಸೂಟ್ ಆಗುತ್ತೆ ಅಂತಲೂ ಹೇಳೋಕ್ಕಾಗೋದಿಲ್ಲ. ಸೊ ಈ ಪ್ಯಾಲೆಟ್ ಈಸ್ ಗುಡ್. ತುಂಬ ಜನ ನ್ಯೂಡ್ ಕಲರ್ಸ್ ಇಷ್ಟಪಡೋರಿಗೆ ಗೋ ಫಾರ್ ಇಟ್, ಆ್ಯಂಡ್ ಶಿಮರಿ ಇಷ್ಟಪಡೋರಿಗೆ ಓಕೆ, ದಿಸ್ ಈಸ್ ಆಲ್ಸೋ ಗುಡ್. ಸೊ ಇವತ್ತಿನ ವಿಡಿಯೋನ ನಾನಿಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತೆ ಬೇರೆ ಬೇರೆ ಈ ಥರ ರಿವ್ಯೂಸ್ಗಳ ಜೊತೆಗೆ ಬೇರೆ ಬೇರೆ ವಿಡಿಯೋಸ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಸ್ಟೇ ಸೇಫ್, ಸ್ಟೇ ಟ್ಯೂನ್, ಬಾಯ್ ಬಾಯ್.